ಇವತ್ತೊಂದು ಸ್ಮಾಲ್ ಸೈಜ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಸೊ ಇದು ಮೆಜರ್ಮೆಂಟ್ಗೆ ಅಂತ ಕೊಟ್ಟಿರೋದು. ಇದು ನಮ್ಮ ರಿಲೇಟಿವ್ಸ್ದೇನೆ, ನಾನೇ ಸ್ಟಿಚ್ ಮಾಡಿರೋದು ಇದು. ಸೊ ಆದ್ರೆ ಇವಾಗ ಇವರು ಸ್ವಲ್ಪ ಸಣ್ಣ ಆಗಿದ್ದಾರೆ ಇದಕ್ಕಿಂತನೂ. ಸೊ ಹಂಗಾಗಿ ನಾನು ಬಾಡಿ ಮೆಜರ್ಮೆಂಟೇ ತಗೊಂಡಿದ್ದೀನಿ. ಸೊ ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ. ಮೊದಲಿಗೆ ಲೆಂತ್ 13.5 ಬೇಕಾಗಿದೆ. ಸೊ 13.5 ಬೇಕಂದ್ರೆ ನಾನು ಇಲ್ಲಿ 14.5 ಅಂತ ತಗೋತೀನಿ. ವಿನ್ಸ್ ಕಟ್ ಅಲ್ಲೇ ಇದು ಸ್ಟಿಚ್ ಮಾಡ್ತಿರೋದ್ರಿಂದ ಪೇಪರ್ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಡೈರೆಕ್ಟ್ ನಾನು ಲೈನಿಂಗ್ ಮೇಲೆನೆ ಇದನ್ನ ಕಟಿಂಗ್ ಮಾಡ್ತಿದ್ದೆ. ಸೊ ಇಲ್ಲ 1/2 ಇಂಚು ಫೋಲ್ಡಿಂಗಿಗೆ ಓಕೆ. ಈಗ ಶೋಲ್ಡರ್ ಬಿಡುತ್ತು ನೋಡ್ಕೋಬೇಕು. ಶೋಲ್ಡರ್ ಅನ್ನೋದು ಇವ್ರಿಗೆ 13 ಅಂತ ಇದೆ. ಸೊ 13 ಅಲ್ಲಿ 1/2 ಅಂದ್ರೆ 6.5. 6.5 ಅಲ್ಲಿ ಇವರು 10 ಇಂಚಸ್ ಡೀಪ್ ಕೇಳಿದ್ದಾರೆ. ಸೊ 10 ಇಂಚಸ್ ಡೀಪ್ ಬೇಕು ಅಂದ್ರೆ 13.5 ಇರೋದ್ರಿಂದ ನಾನಿಲ್ಲಿ 9.5 ಅಂತಾನೆ ಡೀಪ್ ತಗೋತೀನಿ. ಸೊ 9.5 ಅಂದ್ರೆ 10 ಅಂತಾನೆ ನೀವು ಲೆಕ್ಕಕ್ಕೆ ತಗೊಳ್ಳಿ. 10 ಇಂಚಸ್ ಡೀಪ್ ಬೇಕು ಅಂದ್ರೆ ಇಲ್ಲಿ ನಾನು 6.5 ಅಲ್ಲಿ 2.5 ಮೈನಸ್ ಮಾಡ್ತೀನಿ. ಸೊ ನನಗೆ ಶೋಲ್ಡರ್ ಅನ್ನೋದು 4 ಇಂಚಸ್ ಸಿಕ್ಕಿದೆ. ಈಗ ಹಾರ್ಮೋಲ್ ಡೆಪ್ತ್ ನೋಡ್ಕೋಬೇಕು. ಹಾರ್ಮೋಲ್ ಡೆಪ್ತ್ಗೆ ಇವ್ರ ಅಪ್ಪರ್ ಚೆಸ್ಟ್ 30 ಇದೆ. 30 ಡಿವೈಡೆಡ್ ಬೈ 6 ಅಂದ್ರೆ ನನಗೆ 5 ಇಂಚ್ ಬರುತ್ತೆ. ಅದು ಇವ್ರಿಗೆ ಸರಿ ಹೋಗುತ್ತೆ, ಅಷ್ಟೇ ತಗೋತಾ ಇದ್ದೀನಿ ನಾನು. ಹಾರ್ಮೋಲ್ ಡೆಪ್ತ್ 5 ಅಂತ ತಗೋತಾ ಇದ್ದೀನಿ. ಇಲ್ಲೊಂದು ಚೆಸ್ಟ್ ಲೈನ್ ಹಾಕೊಳ್ಳೋಣ. ಸೊ ಇಲ್ಲಿ ಏನು ನಂಗೆ 4 ಅಂತ ಬಂದಿತ್ತಲ್ಲ, ಅದೇ 4 ನೋಡ್ಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ. ಈಗ ಚೆಸ್ಟ್ ಲೈನ್ ನೋಡ್ಕೋಬೇಕು. ಚೆಸ್ಟ್ ಅನ್ನೋದು ಇವ್ರು 30 ಇರೋದ್ರಿಂದ ಡಿವೈಡೆಡ್ ಬೈ 4 ಅಂದ್ರೆ 7.5 ಆಗುತ್ತೆ. ಇದು ಬ್ಯಾಕ್ ಅಲ್ಲಿ ನಾನು ಡೀಪ್ ಮತ್ತೆ ಬ್ರಾಡ್ ತಗೋತಾ ಇರೋದ್ರಿಂದ 1 ಇಂಚ್ ಮೈನಸ್ ಮಾಡಿ ತಗೋತೀನಿ. 7.5 ಅಲ್ಲಿ 1 ಇಂಚ್ ಮೈನಸ್ ಅಂದ್ರೆ 6.5 ಆಗುತ್ತೆ. ಅಷ್ಟೇ ತಗೋತೀನಿ ಚೆಸ್ಟ್ ಲೈನ್ ಅಲ್ಲಿ. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಹಾಗೆ ಇವ್ರದ್ದು ಬಸ್ಟ್ ಪಾಯಿಂಟ್ ಬಾಡಿನಲ್ಲಿ 9 ಅಂತಾನೆ ಸಿಕ್ಕಿದೆ. ಸೊ ಅಷ್ಟೇ ತಗೋತೀನಿ ನಾನು ಇಲ್ಲಿ. ಅಂದ್ರೆ ಟಕ್ಸ್ ಎಷ್ಟು ಹಿಡಿಬೇಕು ಅಂತ. ಬ್ಯಾಕ್ ಅಲ್ಲಿ ಇದು ಡಾಟ್ಗೋಸ್ಕರ ಅಷ್ಟೇ ಈ ಲೈನು. ಈ ಲೈನ್ ನಮ್ಗೆ ಏನು ಅವಶ್ಯಕತೆ ಇರಲ್ಲ. ನೀವು ಬೇಡ ಅಂದ್ರೆ ಈ ಲೈನ್ ಸ್ಕಿಪ್ ಮಾಡ್ಕೊಳ್ಳಿ. ಈಗ ವೇಸ್ಟ್ ನೋಡ್ಕೊಳ್ಳಿ. ವೇಸ್ಟ್ ಅನ್ನೋದು ಇವ್ರದ್ದು 26 ಇದೆ. ಡಿವೈಡೆಡ್ ಬೈ 4 ಅಂದ್ರೆ 6.5 ಆಯ್ತು. ಸೊ 1 ಇಂಚ್ ಇಲ್ಲಿ ಇವ್ರಿಗೆ ಇಲ್ಲಿ 1/2 ಇಂಚ್ ಮಾತ್ರ ನಾನು ಇಲ್ಲಿ ಟಕ್ಸ್ಗೆ ಅಂತ ತಗೋತೀನಿ. ಜಾಸ್ತಿ ಏನು ದಪ್ಪ ಇಲ್ಲ ಇವರು. ಸೊ 1/2 ಇಂಚ್ ಟಕ್ಸ್ಗೆ ಅಂತ ತಗೊಂಡು ಇಲ್ಲಿಂದ 1.5 ಇಂಚು ಸೀಮ್ ಅಲೈನ್ಸ್ ತಗೋತೀನಿ. ಸೊ ಇಲ್ಲಿಂದ ಮಿಡ್ ಪಾಯಿಂಟ್ ನೋಡ್ಕೊಂಡು ಮಧ್ಯದಲ್ಲಿ 1 ಇಂಚ್ ತಗೋತೀನಿ. ಸೊ ಈ ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಈ ಕಾರ್ನರ್ ಇಂದ 1 ಇಂಚ್ ಇರೋ ತರ ನೋಡ್ಕೊಳ್ಳಿ. ಈಗ ಆರ್ಮೋಲ್ ಶೇಪ್ ಇಂದ ಫ್ರಂಟ್ ಆರ್ಮೋಲ್ ಶೇಪ್ ಡ್ರಾ ಮಾಡೋಣ. ಸಾರಿ, ಬ್ಯಾಕ್ ಆರ್ಮೋಲ್ ಶೇಪ್ ಇದು. ಈಗ ಏನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನು, ಅದನ್ನ ಇಲ್ಲಿ ಮೈನಸ್ ಮಾಡ್ತೀನಿ. ಸೊ 7 ಅಂದ್ರೆ ಮಿಡ್ ಪಾಯಿಂಟ್ ನನಗೆ 3.5 ಅಂತ ಬರುತ್ತೆ. ಇಲ್ಲಿಂದ 1/2 ಇಂಚ್ ಈ ಕಡೆನೆ ಬರ್ತೀನಿ. ಯಾಕಂದ್ರೆ ಅದು ಮಿಡ್ ಪಾಯಿಂಟ್ ತಗೊಂಡ್ರೆ ತುಂಬಾನೇ ಸೈಡ್ಗೆ ಹೋಗ್ಬಿಡುತ್ತೆ ಒಂದೊಂದ್ಸಲಿ. ಸೊ ಹಂಗಾಗಿ ಈ ಕಡೆನೆ ತಗೊಂಡು ಈ ಸೈಜ್ಗೆ ಇಷ್ಟು ಸಾಕಾಗುತ್ತೆ. ಏನಿಲ್ಲಿ ನನಗೆ 3.3 ಅಂತ ಬಂದಿದೆ, ಅಷ್ಟೇ ತಗೋತೀನಿ. ಇಲ್ಲೂ ಕೂಡ 3.3. ಸೊ ಲೈನ್ ಹಾಕೊಳ್ಳೋಣ. ಇದು ಡೀಪ್ ನೆಕ್ ಆಗಿರೋದ್ರಿಂದ ನಾನು ಸೈಡ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೆಗಿತೀನಿ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಸ್ಟಿಚ್ ಮಾಡಿ ಇದನ್ನ ಟಕ್ಸ್ ಹಿಡಿದಾಗ ಸ್ವಲ್ಪ ಡೌನ್ ಹೋಗಿರುತ್ತಲ್ಲ, ಅದು ಕರೆಕ್ಟ್ ಆಗಿ ಸಿಗುತ್ತೆ. ಅಲ್ಲದೆ ಇಲ್ಲೇನು ನಮ್ಗೆ ಎಕ್ಸ್ಟ್ರಾ ರಿಂಕಲ್ಸ್ ತರ ಬರುತ್ತೆ, ಅದು ಕೂಡ ಅವಾಯ್ಡ್ ಆಗುತ್ತೆ. ಸೊ ಎಲ್ ಸ್ಕೇಲ್ನೇ ಯೂಸ್ ಮಾಡಿ. ಈ ತರ ನೀವು 90 ಡಿಗ್ರಿ ಇಟ್ಕೊಂಡ್ರೆ ಅದು ಎಲ್ಲಿ ಹೋಗುತ್ತೋ ಅಲ್ಲಿ ಅಷ್ಟು ತೆಗೆದ್ರೆ ಸಾಕಾಗುತ್ತೆ. ಡೀಪ್ ನೆಕ್ ಅಲ್ಲಿ ಮಾತ್ರ ಈ ತರ ತೆಕ್ಕೊಳ್ಳಿ. ನಾವು ಕ್ಲೋಸ್ ನೆಕ್ ಏನಾದ್ರು ಸ್ಟಿಚ್ ಮಾಡ್ತಾ ಇದೀವಿ ಅಂದ್ರೆ ಇದು ತೆಗಿಯೋ ಅವಶ್ಯಕತೆ ಇರಲ್ಲ. ಹಾಗೆ ನಂಗೆ ಇಲ್ಲಿ ಏನ್ 4 ಅಂತ ಮಿಕ್ಕಿದೆ, 2 ಅಂತ ತಗೋತೀನಿ. ಆ ಕಡೆ 2. ಸೊ ನೆಕ್ ಬಿಡ್ತು ನನಗೆ 2 ಅಂತ ಬಂದಿದೆ. ಇಲ್ಲಿ ನಾನು 3 ಇಂಚ್ವರೆಗೂ ಬ್ರಾಡ್ ತಗೋತೀನಿ. ಇಲ್ಲ 2 ಅಂತಾನೆ ಹಾಕೊಂಡು ಇಲ್ಲೊಂದು ಬಾಕ್ಸ್ ಹಾಕೊಳ್ಳೋಣ. ಇದು ಸ್ವಲ್ಪ ಡಿಸೈನ್ ಹೇಳಿದ್ದಾರೆ. ಇದು ರೌಂಡ್ ಶೇಪ್ ಇಲ್ಲ, ಡಿಸೈನ್ ಇದು.
ಇಲ್ಲಿಂದ ಒಂದು 2.5 ಮೇಲ್ಗಡೆ ಹೋಗಿ ಒಂದು 1/2 ಇಂಚು ನಾನು ಆ ಕಡೆನೆ ಹೋಗ್ತೀನಿ. ಒಂದು ಡಿಸೈನ್ ಕೊಡ್ಬೇಕು ಇದಕ್ಕೆ. ಸೊ ಬ್ಯಾಕ್ ಅಲ್ಲಿ ನೆಕ್ ಈ ತರ ಶೇಪ್ ಕೊಡ್ತಾ ಇದ್ದೀನಿ ನಾನು. ಇದು ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ರೆಡಿ ಆಗಿದೆ. ಇದು ನಾನು ಕ್ಯಾನ್ವಾಸ್ ಕಟಿಂಗ್ ಮಾಡ್ತಿರೋದ್ರಿಂದ ಇದನ್ನೇ ನಾನು ತೆಗಿಯಲ್ಲ ಇದರಲ್ಲಿ. ಈಗ ಫ್ರಂಟ್ ಪಾರ್ಟ್ ಮಾಡೋಣ. ಈಗ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ತೀನಿ. ಸೊ ಫ್ರಂಟ್ ಪಾರ್ಟ್ಗೆ ನಾನು ಇಲ್ಲಿ 1/2 ಇಂಚು ಉಕ್ಪಟ್ಟಿ ಹೈಪಟ್ಟಿಗೆ 1/2 ಇಂಚ್ ಮಾತ್ರ ತಗೋತಾ ಇದ್ದೀನಿ. ಲೆಂತ್ ಅನ್ನೋದು ಬ್ಯಾಕ್ ಅಲ್ಲಿ ಏನಿದೆಯೋ ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಬ್ಯಾಕ್ ಲೆಂತ್ ಏನಿದೆ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ. ಯಾಕಂದ್ರೆ ಮಧ್ಯದಲ್ಲಿ ನಮ್ಗೆ ಟಕ್ಸ್ ಬರುತ್ತಲ್ವಾ. ಇನ್ನೆಲ್ಲ ಇಲ್ಲೇ ನೋಡ್ಕೋಬಹುದು. ಬಸ್ ಲೈನ್ ಎಲ್ಲ ಇಲ್ಲೇ ನೋಡ್ಕೊಳ್ಳೋಣ. ಬ್ಯಾಕ್ ಅಲ್ಲಿ ನಮ್ದೆಲ್ಲ ಕೌಂಟಿಂಗ್ ಆಗಿದೆ. ಸೊ ಇದು ಬಸ್ ಲೈನು. ಚೆಸ್ಟ್ ಲೈನ್ ನಾನು ಬ್ಯಾಕ್ ಅಲ್ಲಿ ಏನ್ ತಗೊಂಡಿದ್ದೀನೋ ಅದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಓಕೆ, ಎಲ್ಲ ಲೈನ್ ಹಾಕೊಳ್ಳೋಣ. ಎಲ್ಲ ಲೈನ್ ಹಾಕೊಂಡ್ಮೇಲೆ ನಾವ್ ಇಲ್ಲಿ ಶೋಲ್ಡರ್ ನೋಡ್ಕೋಬೇಕು. ಶೋಲ್ಡರು ಸೊ ಇವರಿಗೆ ಫ್ರಂಟ್ ಅಲ್ಲಿ 7 ಇಂಚ್ ಡೀಪ್ ಬೇಕಾಗಿದೆ. ಸೊ ನಮ್ಮ ಮೇಲಿಂದಾನೇ 7 ಅಂತ ತಗೋತೀನಿ. ಮೇಲಿಂದ 7.5 ತಗೋತೀನಿ. ಯಾಕಂದ್ರೆ 1/2 ಇಂಚ್ ಇಲ್ಲಿ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ನಮ್ಗೆ. ಸೊ ನಾನು 7.5 ಅಂತ ತಗೊಂಡಿದ್ದೀನಿ. ಸೊ 7 ಇಂಚು ನಮ್ಗೆ ಡೀಪ್ ಇದೆ ಅಂದ್ರೆ ಫ್ರಂಟ್ ಅಲ್ಲಿ ನಾನು 6.5 ಅಲ್ಲಿ 1.75 ಮೈನಸ್ ಮಾಡ್ಬೇಕಾಗುತ್ತೆ. ಸೊ ಅಂದ್ರೆ ನನ್ಗೀಗ 4.75 ಸಿಕ್ಕಿದೆ ಶೋಲ್ಡರು. ಇದರಲ್ಲಿ ಬ್ಯಾಕ್ ಅಲ್ಲಿ ಏನ್ ರೆಡಿ ಶೋಲ್ಡರ್ ತಗೊಂಡಿದೀವೋ ಅಷ್ಟೇ ತಗೋಬೇಕಾಗುತ್ತೆ. 2 ಇಂಚ್ ಅಂತಾನೆ ತಗೋತಾ ಇದ್ದೀನಿ. ಸೊ ಬ್ಯಾಲೆನ್ಸ್ ಏನ್ ಮಿಕ್ಕಿದೆ ಇಲ್ಲಿ ನಂಗೆ 2.75. ಇಲ್ಲಿ ನಾನು 3.5 ವರೆಗೂ ತಗೋತೀನಿ. ಸೊ ಈಗ ಅಷ್ಟೇ ತಗೊಳ್ಳೋಣ. ಯಾಕಂದ್ರೆ ಇದು ಕೂಡ ನನಗೆ ಇಲ್ಲಿ ಸ್ಟಾರ್ ಶೇಪ್ ಅಲ್ಲೇ ಮಾಡಕ್ ಹೇಳಿದ್ದಾರೆ. ಇಲ್ಲಿ 1.5 ಇಂಚು ಮೇಲೆ ಹೋಗಿ 1/4 ಇಂಚ್ ಆ ಕಡೆ ಹೋಗಿ ಇನ್ನೊಂದು 1/2 ಇಂಚ್ ಆ ಕಡೆ ಹೋಗಿನೇ ಶೇಪ್ ತಗೋತೀನಿ. ಬ್ಯಾಕ್ ಅಲ್ಲಿ ಏನ್ ಶೇಪ್ ತಗೊಂಡಿದ್ದೀನೋ ಸೇಮ್ ಶೇಪ್ ಇಲ್ಲೂ ತಗೋಬೇಕಲ್ಲ, ನಿಮ್ ಇಷ್ಟ, ನೀವ್ ಯಾವ್ದಾದ್ರು ತಗೊಳ್ಳಿ. ನಾನು ಇಲ್ಲಿ ಇವ್ರಿಗೆ ಅದೇ ತಗೋತಾ ಇದ್ದೀನಿ. ಇಲ್ಲಿ ನಮ್ಗೆ ಏನ್ ಬಂದಿದೆಯೋ ಚೆಸ್ಟ್ ಲೈನ್ ಅಲ್ಲಿ ಕೂಡ ಅದೇ ನೋಡ್ಕೊಳ್ಳಿ, 4.75. ಸೊ ಈ ಕಾರ್ನರ್ ಇಂದ 1/4 ಇಂಚ್ ಅಷ್ಟೇ ತಗೋತೀನಿ. ಯಾಕಂದ್ರೆ ಫ್ರಂಟ್ ಅಲ್ಲಿ ಸ್ವಲ್ಪ ಬ್ಯಾಕ್ ಗಿಂತ ಸ್ವಲ್ಪ ಒಳಗಡೆನೆ ಇರ್ಬೇಕು ನಮ್ಗೆ. ಈಗ ಚೆಸ್ಟ್ ಲೈನ್ ನೋಡ್ಕೊಳ್ಳೋಣ. ಚೆಸ್ಟ್ ಲೈನ್ ಇವ್ರದ್ದು 30 ಇರೋದ್ರಿಂದ /4 ಅಂದ್ರೆ 7.5 ಆಗುತ್ತೆ. ಸೊ 7.5ಗೆ ನಾನೊಂದು 1/2 ಇಂಚ್ ಲೂಸಿಂಗ್ ತಗೋತೀನಿ. 8 ಅಂತ ತಗೋತೀನಿ ಇಲ್ಲಿ. ಹೀಗೆ ಬಸ್ಟ್ ಲೈನ್ ನೋಡ್ಕೊಳ್ಳೋಣ. ಬಸ್ಟ್ ಅನ್ನೋದು 30 ಇದೆ, 2 ಸೇರಿಸಿದ್ರೆ 32 ಆಯ್ತು. ಸೊ /4 ಅಂದ್ರೆ 8.5 ಆಗುತ್ತೆ. 8.5 ಇಲ್ಲಿ ತಗೋತೀನಿ. ಇಲ್ಲಿ ನನ್ಗೆ 1/2 ಇಂಚ್ ಎಕ್ಸ್ಟ್ರಾ ಇದೆ ಅಲ್ವಾ, ಇಲ್ಲಿ 8.5 ಅಂತ ಇದೆ. ಇಲ್ಲಿ ನಾನು ಈ 1/2 ಇಂಚನ್ನ ಇಲ್ಲಿ ಟಕ್ಸ್ಗೆ ಅಂತ ಎಕ್ಸ್ಟ್ರಾ ತಗೋಬಿಡ್ತೀನಿ. ಯಾಕಂದ್ರೆ ಇಲ್ಲಾಂದ್ರೆ ಈ ಟಕ್ಸ್ ನಮ್ಗೆ ದೊಡ್ಡದ್ ಬಂದ್ಬಿಡುತ್ತೆ. ಆದಷ್ಟು ಇದು ಸ್ಟ್ರೈಟ್ ಇರೋ ತರನೇ ನೋಡ್ಕೊಳ್ಳಿ. ಸೊ ಇದು ಹಾರ್ಮೋಲ್ ಶೇಪ್ ಕೊಟ್ಬಿಡೋಣ. ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೋಬೇಕು. ಇಲ್ಲಿ 1/2 ಇಂಚ್ ಬಿಟ್ಬಿಟ್ಟು
ಒಂದು 2 ಲೈನ್ ಒಂದು 1/4 ಇಂಚಿಗಿಂತ ಕಡಿಮೆ ಸ್ವಲ್ಪ ಒಳಗಡೆ ಹೋಗಿ, ಯಾಕಂದ್ರೆ ಇಲ್ಲಿ ಬರೋ ಎಕ್ಸ್ಟ್ರಾ ತೆಗೆದ್ರೆ ಎಕ್ಸ್ಟ್ರಾ ತೆಗಿಬೇಕಿಲ್ಲಿ. ಫ್ರಂಟ್ ಆರ್ಮೋಲ್ ಶೇಪ್ ಇದು. ಈಗ ಅಪೆಕ್ಸ್ ನೋಡ್ಕೊಳ್ಳಿ. ಅಪೆಕ್ಸ್ 32 ಇರೋದ್ರಿಂದ 3 ಅಂತ ತಗೊಂಡ್ರೇನೆ ಸಾಕಾಗುತ್ತೆ ಇವ್ರಿಗೆ. 3 ತಗೋತೀನಿ. ಇಲ್ಲಿ ನಾನು 3.2ನೇ ತಗೋತೀನಿ ಇದು ಕಪ್ ಲೈನ್ಗೆ. ಇದು ಪ್ರಿಂಟ್ ಶೇಪೇ ತಗೋತಾ ಇರೋದ್ರಿಂದ ನಾನಿಲ್ಲಿ ನಂಗೆ ಏನ್ 3 ಅಂತ ಬಂದಿದೆ, ನಾನು ಇಲ್ಲಿಂದ ಇದನ್ನ 4 ಅಂತ ತಗೋತೀನಿ. 1 ಇಂಚ್ ಜಾಸ್ತಿನೇ ತಗೋಬೇಕು, ಯಾವಾಗ ಶೇಪ್ ಚೆನ್ನಾಗಿ ಬರುತ್ತೆ. ಈಗ ವೇಸ್ಟ್ ನೋಡ್ಕೊಳ್ಳಿ. ವೇಸ್ಟ್ 6.5 ಅಂದ್ರೆ 26/4 ಅಂದ್ರೆ 6.5 ಇದೆ. ಇಲ್ಲಿಂದ ನಂಗೆ ಏನ್ 2 ಇಂಚ್ ಎಕ್ಸ್ಟ್ರಾ ಇದೆ ಅಲ್ವಾ, 1 ಇಂಚ್ ಅಂತ ನಾನು ಟಕ್ಸ್ ತಗೋತೀನಿ ಇಲ್ಲಿ. ಸೊ ಆರ್ಮೋಲ್ ಹತ್ರ ಕೂಡ ಒಂದು ಕರ್ವ್ ತಗೊಳ್ಳೋಣ. ಅದಕ್ಕೆ ಮುಂಚೆ ಇಲ್ಲಿ ಶೇಪ್ ಯಾವ ರೀತಿ ಕೊಡೋದು ನೋಡ್ಕೊಂಬಿಡಿ. ಸೊ ಇಲ್ಲಿಂದ ಇಲ್ಲಿಗೆ ನಂಗೆ ಏನ್ ಬಂದಿದೆ ಅಲ್ವಾ, ಅದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೋತೀನಿ. ಸೊ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಶೇಪ್ ಕೊಡೋಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ನಿಮ್ಗೆ ಫ್ರೀ ಹ್ಯಾಂಡ್ ಚೆನ್ನಾಗಿ ಪ್ರಾಕ್ಟೀಸ್ ಇದ್ರೆ ನೀವು ಹಂಗೂ ಮಾಡ್ಬೋದು. ಇಲ್ಲಿಂದ ಒಂದು 2 ಲೈನ್ ಒಳಗಡೆ, ಒಂದು 2 ಲೈನ್ ಈ ಪಾಯಿಂಟ್ ಇಂದ ಹೊರಗಡೆ ತಗೊಳ್ಳಿ. ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನಮಗೆ. ಎಲ್ಲ ಸೈಜ್ಗೂ ಇದೇ ತರನೇ ಫಾಲೋ ಮಾಡ್ಬೋದು. ಒಂದು ಈ 3 ಪಾಯಿಂಟ್ ಕನೆಕ್ಟ್ ಮಾಡಿ. ಇಲ್ಲಿ ನಾವೇನ್ ಎಕ್ಸ್ಟ್ರಾ ತಗೊಂಡಿದೀವಲ್ವಾ ಅಷ್ಟು ಮೈನಸ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ. ಸೊ ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇದ್ರ ಬಸ್ಟ್ ಲೈನ್ದು ಎಕ್ಸ್ಟ್ರಾ 1/2 ಇಲ್ಲಿ ಸೇರಿಸಿದ್ನಲ್ಲ, ಅದ್ರ ಜೊತೆಗೆ ಇಲ್ಲಿ ಬರೋ ಲೂಸಿಂಗ್ ಅಂತ ಹೇಳಿ ಟೋಟಲ್ ನಾನು 1 ಇಂಚ್ ಮೈನಸ್ ಮಾಡ್ತೀನಿ ಇಲ್ಲಿ. ಸೊ ಈ 1 ಇಂಚ್ನ ಇಲ್ಲಿ 1.5 ನೋಡ್ಕೊಳ್ಳಿ. ಇದನ್ನ ಇಲ್ಲಿ ಕನೆಕ್ಟ್ ಮಾಡೋಣ. ಇಷ್ಟು ಲೂಸಿಂಗ್ ತೆಗೆದ್ರೆ ಈ ಪಾರ್ಟ್ ಅಲ್ಲಿ ನಮ್ಗೆ ಲೂಸ್ ಇಲ್ಲದೆ ನೀಟಾಗಿ ಕುತ್ಕೊಳ್ಳುತ್ತೆ ಅದು. ನಾವು ಬ್ಯಾಕ್ಗಿಂತ ಇಲ್ಲಿ ಏನು ಎಕ್ಸ್ಟ್ರಾ ತಗೊಂಡಿದೀವಲ್ವಾ ಅದು ಮೈನಸ್ ಮಾಡಬೇಕು. ಸೊ ಫಿಟ್ಟಿಂಗ್ ಲೈನ್ ಎರಡು ಮ್ಯಾಚ್ ಮಾಡಿ. ಇಲ್ಲಿ ಎಷ್ಟು ನಮಗೆ ಎಕ್ಸ್ಟ್ರಾ ಇದೆ ಅಷ್ಟು ತೆಗಿಬೇಕಾಗುತ್ತೆ. ಇಲ್ಲೂ ಅಷ್ಟೇ. ಸೊ ನಾವು 1 ಇಂಚ್ ಏನು ಎಕ್ಸ್ಟ್ರಾ ತಗೊಂಡಿದೀವಲ್ವಾ ಅದು ಅಷ್ಟು ಮೈನಸ್ ಮಾಡೋಣ. ನಮ್ಗೆ ಬೇಕಾಗಿರೋದು ಟಕ್ಸ್ ಹತ್ರ ಅಷ್ಟೇ. ಸೊ ಇದು ರೆಡಿ ಆಗಿದೆ ಫ್ರಂಟ್ ಪಾರ್ಟ್. ಸೊ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ ರೆಡಿ ಇದೆ. ಸ್ಲೀವ್ ಕಟಿಂಗು ತೋರಿಸ್ತೀನಿ ಇದರಲ್ಲಿ ನಿಮಗೆ. ಸ್ಲೀವ್ ಕಟಿಂಗ್ಗೆ ನೀವು ಬ್ಯಾಕ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿಂದ ಇಲ್ಲಿಗೆ ನಮ್ಗೆ ಏನು ಡಿಸ್ಟೆನ್ಸ್ ಬಂದಿದೆ ಸೊ ಅಷ್ಟು ನಾವು ಬೈಸಿಪ್ಸ್ ಲೈನ್ ಅಂತ ತಗೋಬಹುದು. 6 ಅಂತ ಬರ್ತಾ ಇದೆ ನನಗೆ, 6 ಅಂತ ನಾನು ಬೈಸಿಪ್ಸ್ ತಗೋಬಹುದು. ಇಲ್ಲ ಅಂದ್ರೆ ನಮ್ದು ಫಾರ್ಮುಲಾ ಏನಿದೆ ಆರ್ಮೋಲ್ ರೌಂಡ್ ಇಂದ ತಗೊಳ್ಳೋದು ಅದು ಯೂಸ್ ಮಾಡ್ಬೋದು. ಸೊ ಸೇಮ್ ಬರ್ತಿದೆ. ಅಂದ್ರೆ ಆರ್ಮೋಲ್ ರೌಂಡ್ 14 ಇದ್ರೆ /2 ಮಾಡ್ಕೊಂಡು -1 ಮಾಡ್ಕೊಂಡ್ರು 6 ಅಂತಾನೆ ಬರ್ತಿದೆ. ಅದೇ 6 ಇಲ್ಲೂ ಬರ್ತಿದೆ. ಸೊ ಅಂದ್ರೆ ಈ ಆರ್ಮೋಲ್ ಡೆಪ್ತ್ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಇದಕ್ಕೆ ಸ್ಲೀವ್ ಕಟಿಂಗ್ ಮಾಡೋದು ನೋಡಿ. ಸೊ ಸ್ಲೀವ್ ಕಟಿಂಗಿಗೆ ಸ್ಲೀವ್ ಲೆಂತ್ ಇದು ಎಷ್ಟಿದೆಯೋ ಅಷ್ಟೇ ಬೇಕು ಅಂತ ಹೇಳಿದ್ದಾರೆ. ಸೊ ಇದ್ರ ಲೆಂತ್ ಬಂದು ನಮಗೆ ಈ ಬಾರ್ಡ್ರದ್ದು
4.5 ಅಂತ ಇದೆ. ಸೊ 4.5 ಸ್ಲೀವ್ ಲೆಂತ್ ತಗೋತಾ ಇದ್ದೀನಿ. ಮೇಲೆ ಒಂದು 3 ಇಂಚು ಪಫ್ಗೆ ಅಂತ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಯಾಕೆಂದ್ರೆ ಇಲ್ಲೊಂದು ಸ್ವಲ್ಪ ಪಫ್ ಇದ್ರೆ ಅದು ಚೆನ್ನಾಗಿರುತ್ತೆ ಅಂತ. ಸೊ ಇದಕ್ಕೆ ಪಫ್ ಕೊಡ್ತಾ ಇದ್ದೀನಿ ಸ್ಲೀವ್ಗೆ. ಸೊ ಟೋಟಲ್ ಈಗ 4.5 ಅಂತಾನೆ ಬೇಕಿದೆ ಅನ್ಕೊಳ್ಳಿ ಲೆಂತ್. ವಿಡ್ತ್ ನನಗೆ 6 ಇಂಚ್ ಬೇಕಾಗಿದೆ. 6 ಪ್ಲಸ್ 1.5 ಅಂದ್ರೆ 7 ಇಂಚ್ ನನಗೆ ವಿಡ್ತ್ ಬೇಕಾಗಿದೆ. 7.5. ಸೊ 7.5ಗೆ ನಾನು ಪೇಪರ್ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈಗ ಲೆಂತ್ ನೋಡ್ಕೊಳ್ಳೋಣ. ಲೆಂತ್ ಅನ್ನೋದು ನನಗೆ 4.5 ಅಂತ ಬಾರ್ಡರ್ ಇದೆ. ಸೊ 5.5 ಅಂತ ಎಕ್ಸ್ಟ್ರಾ ತಗೋತೀನಿ. ಮೊದಲಿಗೆ ನಾರ್ಮಲ್ ಸ್ಲೀವ್ ಡ್ರಾ ಮಾಡಿ ಆಮೇಲೆ ನಿಮಗೆ ಡಿಸೈನರ್ ಸ್ಲೀವ್ ಪಫ್ ಯಾವ ರೀತಿ ತೊಗೊಳೋದು ತೋರಿಸ್ತೀನಿ. ಸೊ 5.5 ಅಂತಾನೆ ತಗೊಳ್ಳಿ. ಇಲ್ಲಿಂದ ನನಗೆ ಬಿಡುತ್ತು 6 ಇಂಚ್ ಸಿಕ್ಕಿದೆ. 6 ಇಂಚ್ ಹತ್ರ ನಾನು ಒಂದು ಲೈನ್ ಹಾಕೋತೀನಿ. ಇದ್ರದ್ದು ಮಿಡ್ ಪಾಯಿಂಟ್ ಅಂದ್ರೆ 3 ಇಂಚು. ಸೊ ಈ 3ನೇ ನಾನು ಇಲ್ಲಿ ಕ್ಯಾಪ್ ಹೈಟ್ ಆಗಿ ಯೂಸ್ ಮಾಡೋದು. ಇಲ್ಲೂ ಕೂಡ 3 ಹತ್ರ ಕೂಡ ನಾವು 6 ಅಂತಾನೆ ತಗೊಳ್ಳೋಣ. ಸೊ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಳ್ಳಿ. ಮಿಡ್ ಪಾಯಿಂಟ್ ನೋಡ್ಕೊಂಡು ಇಲ್ಲಿ ಕ್ಯಾಪ್ ಹೈಟ್ ಹತ್ರ ಇಲ್ಲಿ ಸ್ಟ್ರೈಟ್ ಲೈನ್ ತಗೊಳ್ಳಿ. ಇದ್ರದ್ದು ಕ್ಯಾಪ್ ಹೈಟದು ಮಿಡ್ ಪಾಯಿಂಟ್ ನೋಡ್ಕೋಬೇಕು. 3 ಅಂದ್ರೆ 1.5 ಇಂಚು ಮಿಡ್ ಪಾಯಿಂಟ್ ಆಗಿರುತ್ತೆ. ಈಗ ಆರ್ಮೋಲ್ ಶೇಪಿಂದ ಸ್ಲೀವ್ ಶೇಪ್ ತೊಗೊಳ್ಳೋಣ. ಸೊ ಮೊದಲಿಗೆ ಫ್ರಂಟ್ ಆರ್ಮೋಲ್ ಶೇಪ್ ತಗೋತೀನಿ, ಆಮೇಲೆ ಬ್ಯಾಕ್ ಆರ್ಮೋಲ್ ಶೇಪ್ ಬರುತ್ತೆ. ಸೊ ಇದು ಫ್ರಂಟ್ಗೆ ಈ ಕಾರ್ನರ್ ಇಂದ 1/2 ಇಂಚ್ ನೋಡ್ಕೊಳ್ಳಿ. ಸೊ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಆಗಿದೆ. ಹಾಗೆ ಸ್ಲೀವ್ ರೌಂಡ್ ಬಂದು ಇವ್ರಿಗೆ 10 ಇಂಚ್ ಅಂತ ಇದೆ. ಸೊ 10 ಅಂದ್ರೆ 5 ಇಂಚು. ಸ್ಲೀವ್ ರೌಂಡು 11 ಅಂತ ಇದೆ. ಸೊ 5.5 ತಗೋತೀನಿ. ಇಲ್ಲಿಂದ 1.5. ಸೊ ಇದು ನಮ್ದು ನಾರ್ಮಲ್ ಸ್ಲೀವ್ ಆಗಿರುತ್ತೆ. ಇದಕ್ಕೇನಾದ್ರು ನಾವು ಪಫ್ ಕೊಡ್ತೀವಿ ಅಂದ್ರೆ ಸೊ ಮೇಲೆ 3.5 4ವರೆಗೂ ತಗೋಬಹುದು. ಸೊ ನಾನಿಲ್ಲಿ 3.5 ಅಂತಾನೆ ತಗೋತೀನಿ. 3.5 ಬಾಕ್ಸ್ ಹಾಕೊಳ್ಳೋಣ. 3 ಇಂಚ್ ಬಾಕ್ಸ್ ಹಾಕ್ತಾ ಇದ್ದೀನಿ. ಪಫ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬಹುದು. ಇಲ್ಲಿ ಎಕ್ಸ್ಟ್ರಾ ಬೇಡ, ಯಾಕಂದ್ರೆ ಲೂಸ್ ಬಂದ್ಬಿಡುತ್ತೆ. ಸೊ ಎಕ್ಸ್ಟ್ರಾ ಎಲ್ಲ ಇಲ್ಲೇ ಇದ್ರೆ ಸರಿ ಹೋಗುತ್ತೆ. ಸೊ ಇದು ನಮಗೆ ಪಫ್ ಸ್ಲೀವ್ ಆಗಿರೋದ್ರಿಂದ ಈ ರೀತಿ ಎಕ್ಸ್ಟ್ರಾ ಏನು ತೆಗಿಯೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಕೊಟ್ಟು ಫ್ರಂಟ್ ಲೆಫ್ಟ್ ರೈಟ್ ಯಾವ್ದಕ್ಕಾದ್ರೂ ಕೊಡ್ಬೋದು ಸ್ಲೀವ್ನ. ಸೊ ಇದು ನಾನು ಎಕ್ಸ್ಟ್ರಾ ತೆಗಿಯಲ್ಲ. ಇವಾಗ ಸ್ಲೀವ್ ರೆಡಿ ಆಗಿದೆ. ಸೊ ಇಲ್ಲಿ ಒಂದು ನಾಚ್ ಹಾಕಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಪಫ್ ತಗೋಬೇಕು ಅಂತ. ಸೊ ಇಲ್ಲಿಂದ ಇಲ್ಲಿ ಪಫ್ ತಗೊಂಡು ನಿಮ್ಗೆ ಹೆಚ್ಚು ಕಮ್ಮಿ ಬರ್ತಿದೆ ಅಂದ್ರೆ ನೀವು 1 ಪ್ಲೇಟ್ಸ್ ರಿಮೂವ್ ಮಾಡ್ಬೋದು ಅಥವಾ 1 ಪ್ಲೇಟ್ಸ್ ಆ್ಯಡ್ ಕೂಡ ಮಾಡ್ಬೋದು. ಸೊ ಪಫ್ ಸ್ಲೀವ್ ಕೂಡ ರೆಡಿ ಇದೆ.